ಯಾಕಕ್ಕ? ಯಾಕೆ ಹಂಗಿದ್ಯಾ? ಯಾಕೆ ಏನಾಯ್ತು? ಹಾಂ, ಯಾಕಕ್ಕ ಅಷ್ಟು ಬೇಜಾರಾಗಿದೆಯಾ? ಯಾಕೆ? ನೋಡ್ದಾ ನಮ್ಮ ಮನೆ ಹೆಂಗೈತೆ ಅಂತ? ನೋಡ್ದಾ ಹೆಂಗೆ ಬಂದೆ ನೀನು ಈ ಮನೆ ಹುಡ್ಕೊಂಡು? ಅಡ್ರೆಸ್ ಕೇಳ್ಕೊಂಡು ಬಂದೆ. ಹೆಂಗೈತೆ? ನಾನು ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೆ, ಆದರೆ ಸ್ವಲ್ಪ ಮೆಸ್ಸಿ ಮೆಸ್ಸಿ ಆಗೈತೆ. ಸ್ವಲ್ಪ ಅಲ್ಲೂ ಇಲ್ಲೂ ಗಲೀಜು ಗಲೀಜು ಆಲ್ಡಿರೋ ಥರ, ಒಟ್ಟಿನಲ್ಲಿ ಹಳೆ ಮನೆ ಥರ ಇದೆ. ಆಲ್ಡಿಲ್ಲ, ಚೆನ್ನಾಗೈತೆ. ಈಗ ರೂಮ್ ಒಂದಿಷ್ಟು ಹಂಗೆ ಬಣ್ಣ ಗಿಣ್ಣ ಹೊಡೆದು ಇದೊಂದು ಸ್ವಲ್ಪ ಚೆನ್ನಾಗೈತೆ ಅಷ್ಟೇ. ಅದು ಮುಂದೆಗಡೆ ಎಲ್ಲ ನೋಡ್ದಲ್ಲ ಹೆಂಗೈತೆ ಅಂತ. ಇದೊಂದು ಸ್ವಲ್ಪ ಇಲ್ಲಿ ಒಂದು ಸ್ವಲ್ಪ ಹಿಂಗೆ ಚೆನ್ನಾಗೈತೆ ಅಷ್ಟೇ. ಏನು ಮಾಡೋದು? ಯಾವಾಗಿಂದ ಹೇಳ್ಬೇಕು ಅಂತ ನಿನಗೆ ಗೊತ್ತಾಗ್ತಾ ಇಲ್ಲ ಮುತ್ತು. ನೀನು ತುಂಬ ನನ್ನ ಮೇಲೆ ಆಸೆ ಇಟ್ಕೊಂಡಿದ್ದೆ ಅನಿಸುತ್ತೆ. ನೀನು ನನ್ನ ಬಗ್ಗೆ ಏನೆಲ್ಲ ಅಂದ್ಕೊಂಡಿದ್ದೆ, ನಮ್ಮ ಅಕ್ಕ ತುಂಬ ಚೆನ್ನಾಗಿದ್ದಾಳೆ ಅಂತ ಅಂದ್ಕೊಂಡೆ ಅಲ್ಲ ಬಂದಿದ್ದ ತಕ್ಷಣ? ಹ್ಞೂನಕ್ಕ, ನಾನು ಹಂಗೆ ಅಂದ್ಕೊಂಡೆ. ಯಾಕೆ ಏನಾಯಿತು? ಹೇಳ್ಬಾರ್ದು ಬಿಡು. ಬೆಳಗ್ಗೆಯಿಂದ ಸಾಕಾಗೈತೆ, ಹೊತ್ತು ಹೊತ್ತು ಕಣ್ಣಲ್ಲಿ ನೀರೇ ಬರ್ದಂಗೆ ಆಗ್ಬಿಟ್ಟವೆ. ಬೆಳಗ್ಗೆಯಿಂದ ಜಗಳ ಜಗಳ ಜಗಳ, ಮನೇಲಿ ತುಂಬ ಜಗಳ ಸುಮುತ್ತು. ಅಯ್ಯೋ ಹೌದಾ? ಯಾಕಕ್ಕ? ಏನಕ್ಕೆ ಜಗಳ? ಯಾಕೆ ಜಗಳ ಅಕ್ಕ? ಯಾಕೆ ಜಗಳ ಅಂತ ಹೇಳ್ತಾ ಇದೆಯಾ? ಯಾಕೆ ಜಗಳ ಅಂತಂದರೆ, ಆಗ ಅವಳು ಜೀವಿತ ಅನ್ನೋಳು ಬಂದಿದ್ಲು. ಇಲ್ಲಿ ನೋಡು, ನನಗೆಲ್ಲ ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡಿದ್ದಾರೆ. ನನ್ನ ಮೊನ್ನೆಯಿಂದಲೂ ಅವರ ಜೀವನ ಮತ್ತು ನಿಮ್ಮ ಮಾಮನೂ ನಮ್ಮ ಅತ್ತೆ ಏನು ಹೇಳ್ತಾ ಇದ್ದಾರೆ, ಕೆಲ್ಸಕ್ಕೆ ಹೋಗು ಅಂತಂದರು. ದುಡ್ಡು ಐತೆ ಅಂತ ಹೇಳಿದ್ರಲ್ಲ, ಯಾವ ದುಡ್ಡು ಇಲ್ಲ, ಎಂಥದ್ದು ಇಲ್ಲ, ಯಾವತ್ತೂ ಇಲ್ಲ ಅಂತ ಇವಾಗ ಹೇಳ್ತಾ ಇದ್ದಾರೆ. ಅದಕ್ಕೆ ಇವಾಗ ಗಾರ್ಮೆಂಟ್ಸ್ಗೆ ಹೋಗು ಅಂತ ಇದ್ದಾರೆ. ಯಾವ ಕೆಲಸ ಅಂಥದ್ದಿಲ್ಲ, ಇಲ್ಲ ಅಂತಂದರೆ ಹೋಟ್ಲಿಗೆ ಪಟ್ಲಿಗೆ ಯಾವ್ದಾದ್ರು ಪಾತ್ರೆ ಗಿದ್ರೆ ತೊಳೆಯೋಕೆ ಹೋಗು, ಇಲ್ಲಾಂದರೆ ಗಾರ್ಮೆಂಟ್ಸ್ಗೆ ಹೋಗು ಅಂತ ಇದ್ದಾರೆ. ಅದಕ್ಕೆ ನಾನು ಗಾರ್ಮೆಂಟ್ಸ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಓ ಹೌದೇನು? ಅಯ್ಯೋ ಎಂಥ ಕೆಲಸ ಮಾಡ್ಕೊಂಡಕ್ಕ. ನಾನೇನೋ ಚೆನ್ನಾಗಿದೆಯಾ ಅಂತ ಅಂದ್ಕೊಂಡೆ. ಬಂದಿದ್ದ ತಕ್ಷಣ ನಿನ್ನ ಹತ್ರ ಹೆಂಗೆ ಹೇಳೋಣ, ಬಂದಿದ್ದ ತಕ್ಷಣ ಈ ವಿಷಯ ಹೆಂಗೆ ಮಾತಾಡೋಣ ನಿನ್ನ ಹತ್ರ ಅಂತ ಸುಮ್ಮನೆ ಆಗ್ಬಿಟ್ಟೆ. ಬಂದಿದ್ದ ತಕ್ಷಣ ಹೇಳಿದ್ರೆ ನಿನಗೂ ಬೇಜಾರಾಗ್ಬಿಡೋದು. ಅದಕ್ಕೆ ನಾನು ಬಂದಿದ್ದ ತಕ್ಷಣ ಹೇಳಿಲ್ಲ. ಸ್ವಲ್ಪ ಊಟ ಗೀಟ ಮಾಡಲಿ, ಊಟ ಮಾಡಿದ್ಮೇಲೆ ಪಾಪ ಇವಳು ಮನೆ ಬಿಟ್ಟು ಬಂದವಳೆ. ನೀನು ಮನೆ ಬಿಟ್ಟು ಬಂದಿರೋ ವಿಷಯನ ಮತ್ತೆಗಾಗಲಿ ನನ್ನ ಗಂಡನಾಗಲಿ ಯಾರ ಹತ್ರನೂ ಹೇಳ್ಬೇಡ. ಅದಕ್ಕೆ ರೂಮ್ ಬಾಗ್ಲಾಕೊಂಡು ಇಬ್ಬರು ಕೂತ್ಕೊಂಡು ಮಾತಾಡ್ತಾ ಇರೋದು, ಸರಿನಾ? ಮತ್ತೆ ಮೊದಲೇ ಒಂದು ಸ್ವಲ್ಪ ಆಲ್ಸೋದು ಜಾಸ್ತಿ, ಅಲ್ಲೆಲ್ಲ ನಿಂತ್ಕೊಂಡು ಕಿವಿ ಕೊಟ್ಟು ಕೇಳಿಸ್ಕೊತಾ ಇರುತ್ತೆ. ಬಂದು ಅದು ಇದು ಏನು ಮಾತಾಡ್ತಾರೆ ಏನು ಎತ್ತ ಅಂತೇಳಿ ಕಿವಿ ಕೊಟ್ಟು ಆಲಿಸ್ತಾ ಇರುತ್ತೆ. ಹಂಗೆ ಮತ್ತೆ ಅದಕ್ಕೆ ನಮ್ಮ ಅತ್ತೆ ಹತ್ರ ನೀನು ಜಗಳ ಮಾಡ್ಕೊಂಬಂದಿರೋದು ಯಾರ ಹತ್ರನೂ ಹೇಳ್ಬೇಡ, ಸರಿನಾ? ಅದಕ್ಕೆ ನಾನು ಬೆಳಗ್ಗೆಯಿಂದ ಜಗಳ ಮಾಡ್ದೆ. ಜೀವಿತನಿಗೆ ಸುಳ್ಳು ಹೇಳ್ದಲ್ಲ, ಅವಳು ಮೋಸಗಾತಿ ಕಣೆ. ತುಂಬ ನನಗೆ ಮೋಸ, ಸುಳ್ಳು ಹೇಳ್ಬಿಟ್ಟು ಮದುವೆ ಮಾಡಿಸಿದ್ಲು. ಯಾರು ಹೆಣ್ಣು ಕೊಡೋರು ಗತಿ ಇರಲಿಲ್ವಂತೆ ಇವನಿಗೆ. ಅದಕ್ಕೆ ಇಷ್ಟೆಲ್ಲ ಗೊತ್ತಿದ್ರು ಅವನು ಮದುವೆ ಆಗಿರೋದು. ನನ್ನ ಹೇಳ್ತಾ ಇರೋದು ನೋಡಿದ್ರೆ ನನಗೆ ಶಾಕ್ ಆಗ್ತೈತೆ ಕಣೆ ಅಕ್ಕ. ಯಪ್ಪ, ನಾನೇನೋ ಅಂದ್ಕೊಂಡು ಬಂದೆ, ನಮ್ಮ ಅಕ್ಕ ಚೆನ್ನಾಗಿದ್ದಾಳೆ, ನಮ್ಮ ಅಕ್ಕನ ಮನೇಲಿ ಇದ್ಬಿಡೋಣ, ನಮ್ಮಪ್ಪ ನಮ್ಮಮ್ಮ ಬಂದು ಕರ್ಕೊಂಡು ಹೋಗೋವರೆಗೂ ಸ್ವಲ್ಪ ದಿನ ಸುಮ್ಮನೆ ಇಲ್ಲೇ ಇದ್ಬಿಡೋಣ ಅಂತ ಅಂದ್ಕೊಂಡೆ. ಆಯಿತು ಇರೋಣ, ಇವಾಗ ನಾವಿಬ್ಬರು ಇಲ್ಲೇ ಇದ್ಕೊಂಡು ಕೆಲ್ಸಕ್ಕೆ ಹೋಗೋಣ. ಕೆಲ್ಸಕ್ಕೆ ಹೋಗ್ಕೊಂಡು ಹೆಂಗೋ ನಮ್ಮ ಜೀವನ ನಾವು ಮಾಡೋಕ್ಕಾಗುತ್ತೆ. ಇಬ್ಬರು ಕೆಲ್ಸಕ್ಕೆ ಹೋಗೋಣ, ಸರಿನಾ? ಇಬ್ಬರು ಗಾರ್ಮೆಂಟ್ಸ್ಗೆ ಹೋಗೋಣ. ಮನೇಲಿ ಇರೋಕ್ಕಾಗಲ್ಲ ಅಂತ ಇಬ್ಬರು ಕೆಲ್ಸಕ್ಕೆ ಹೋಗೋಣ. ಕೆಲ್ಸಕ್ಕೆ ಹೋಗಿ ದುಡ್ಕೊಂಬನ. ಹೇಳು, ಏನು ಮಾಡೋಕ್ಕಾಗುತ್ತೆ ಹೇಳು? ಇವಾಗ ಅಮ್ಮವ್ರಿಗೆ ಇದೆಲ್ಲ ಗೊತ್ತಾಗ್ಬಿಟ್ರೆ, ಅಮ್ಮ ಇದ್ದಿದ್ದು ಅಮ್ಮ ಅಂತೂ ಯಾವುದೇ ಕಾರಣಕ್ಕೂ ಮನೆ ಒಳಗೆ ಬಿಡ್ಕೊಂಬಲ್ಲ ಕಣೆ ಅಕ್ಕ. ಅದಕ್ಕೇ ಅವರಾಗಿ ಅವ್ರು ಬರೋವರೆಗೂ ನಾವಂತೂ ಹೋಗಬಾರ್ದು. ನಾನು ಯೋಚನೆ ಮಾಡಿದೆ, ಅದನ್ನೇ ಯೋಚನೆ ಮಾಡಿ ನಾನು ಇಲ್ಲಿಂದ ಹೋದ್ರೆ ಅಂತೂ ನಮ್ಮ ಅಪ್ಪ ನಮ್ಮಮ್ಮ ನನ್ನ ಖಂಡಿತ ಮನೆ ಒಳಗೆ ಬಿಡ್ಕೊಂಬಲ್ಲ. ಇಲ್ಲಿಂದ ಹೋಗೋದು ಬೇಡ. ನಾನು ನೆಮ್ಮದಿಯಾಗಿ ಸುಮ್ಮನೆ ಕಷ್ಟನೋ ಸುಖನೋ ಏನೇ ಬಂದರೂ ಅನುಭವಿಸ್ಕೊಂಡು ಮನೆ ಅಂದಮೇಲೆ ಬರುತ್ತೆ ಅಂತೇಳಿ ಈ ಜೀವನ ಬೇರೆಯೇ. ನಾನು ಇರಲ್ಲ. ನನಗೆ ನೋಡಿ ಇಂಥ ಪರಿಸ್ಥಿತಿ ಬಂದಿರೋದಕ್ಕೆ ತಾನೇ ನಾನು ನಿನ್ನ ಕೆಲ್ಸಕ್ಕೆ ಹೋಗ್ಬೋದು. ನಾನಂತೂ ಇರಲ್ಲ, ನಾನು ಏನಾದರೂ ಮಾಡ್ಕೊಬಿಡ್ತೀನಿ ಅಂತ ಅಂದ್ಬಿಟ್ರು. ನನಗೆ ತುಂಬ ಬೇಜಾರಾಯಿತು ಕಣೆ. ಅದಕ್ಕೆ ಅತ್ತ ನನಗೊಂಥರ ಭಯ ಆದಂಗೆ ಆಗ್ಬಿಡ್ತು. ಹಂಗೆ ಮತ್ತೆ ಆಗೋದು. ಈಗ ಸುಮ್ಮನೆ ಇಬ್ಬರೂ ಕೆಲ್ಸಕ್ಕೆ ಹೋಗೋಣ ಬಿಡು. ಇವಾಗ ನೀನು ನನ್ನ ಹತ್ರ ಹೇಳಿದ್ದೆ ವಾಸಿ ಆಯಿತು. ಈಗ ನಾನು ಇಲ್ಲಿಂದನೇ ಕೆಲ್ಸಕ್ಕೆ ಹೋಗಿ ಇಬ್ಬರು ಕೆಲ್ಸಕ್ಕೆ ಹೋಗಿ ಇನ್ನೇನು ಮಾಡೋಕ್ಕಾಗುತ್ತೆ, ನೋಡ್ಕೋಬೇಕಲ್ಲ. ಇವನಾದರೆ ಹೆಂಗೋ ಮಾಡ್ಬೋದು ಕಣೆ. ಇವಾಗ ಬಡ್ಡಿ ಬೇರೆ ಕಟ್ಟಬೇಕು. ಬಡ್ಡಿ 10 ರೂಪಾಯಿ ಬಡ್ಡಿ, ಹಂಗೆ ಬಡ್ಡಿ ತೊಗೊಂಬಂದಿದ್ದಾರೆ ನಮ್ಮ ಅತ್ತೆ. 10 ರೂಪಾಯಿ ಬಡ್ಡಿ ಅಂತಂದರೆ ಏನಾಯಿತು? ಇವಾಗ 10 ರೂಪಾಯಿ ಬಡ್ಡಿ ತೊಗೊಂಬಂದು ಕೊಡಬೇಕಲ್ಲ, ಬಡ್ಡಿ ಕಟ್ಟಬೇಕಲ್ಲ. ಅದೇ 2 ಲಕ್ಷ ದುಡ್ಡು ಇಸ್ಕೊಂಬಂದವ್ರೆ, ಅದಕ್ಕೆ ಬಡ್ಡಿ ಕಟ್ಟಬೇಕು. ಜೀವನ ಮಾಡೋದೇನೋ ಹೆಂಗೋ ಮಾಡ್ಬೋದು. ಹೆಂಗೋ ಅದು ಸಾಲ್ಟೇಜ್ ಬರುತ್ತೋ ಏನೋ ನನ್ನ ಕೆಲ್ಸಕ್ಕೆ ಹೋದ್ರೆ ಅನ್ನಂಗೆ ಆಗ್ತೈತೆ. ಎಷ್ಟು ದುಡಿಬೇಕು ಏನೋ 15,000 ಕೊಡ್ತಾರಂತೆ. ಅದಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಇನ್ನೇನು ಮಾಡೋಣ ಹೇಳು? ನನ್ನ ಪರಿಸ್ಥಿತಿ ನೋಡಿದ್ರೆ ಹಿಂಗೈತೆ. ಹೋಗೋಣ ಹೇಳು ಸುಮ್ಮನೆ. ನೀನು ಹೇಳ್ತಾ ಇರೋದು ಇವಾಗ ನಾನು ನೋಡಿದ್ರೆ ನಾನು ಹಿಂಗೆ ಬಿಟ್ಟು ಬಂದಿದ್ದೀನಿ. ನಾನು ನಿನ್ನ ನೆಚ್ಕೊಂಡು ಇವಾಗ ನಾನು ಅಪ್ಪ ಅಮ್ಮನ ಬಿಟ್ಟು ಇವಾಗ ನಾನು ಅಮ್ಮಂತ ಜಗಳ ಮಾಡ್ಕೊಂಡು ನಾನು ಸುಮ್ಮನಿದ್ರು ಇರ್ಬೋದಾಗಿತ್ತು. ನಾನು ಅಮ್ಮಂತಗೆ ಮನೆ ಬಿಟ್ಟು ಹೋದ್ರೆ ಬುದ್ಧಿ ಬರುತ್ತೆ ಅಂತ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ನಾನೇ ಹೇಳ್ತಿದ್ದ. ಅದಕ್ಕೆ ಅಮ್ಮ ನೋಡಿ ರೊಟ್ಟು ಪೇವಿ ಕಿಕ್ ಹಾಕಿತ್ತು ನನ್ನ ಬಾಯಿಗೆ ಅವತ್ತು. ಅದೆಲ್ಲ ನಾನು ಮನೆಯಾಗ ಜಗಳ ಮಾಡ್ಕೊಂಡು ನಾನು ಹಿಂಗೆ ಬಂದಿದ್ದಾಯಿತು. ಏನು ಮಾಡೋಣ ಅಕ್ಕ, ಇಬ್ಬರು ಜೀವನ ಹಿಂಗೆ ಆಗ್ಬಿಡ್ತಲ್ಲೇ. ಅದಕ್ಕೇ ಸುಮ್ಮನೆ ಕೆಲ್ಸಕ್ಕೆ ಹೋಗ್ಬಿಡೋಣ. ಸರಿ ಆಯಿತು. ಸುಮ್ಮನೆ ಕೆಲ್ಸಕ್ಕೆ ಹೋದ್ರೆ ಯಾವುದು ಇರಲ್ಲ. ಕೆಲ್ಸಕ್ಕೆ ಹೋಗೋಣ ಹೇಳು. ಇಬ್ಬರೂ ಕೆಲ್ಸಕ್ಕೆ ಹೋಗಿ ಎತ್ಲಾಗೆ ಏನೋ ಒಂದು ಜೀವನ ಮಾಡೋಕ್ಕಾಗುತ್ತೆ. ಹಿಂಗೆ ಇದ್ರೆ ಏನೂ ಆಗಲ್ಲ. ಏನು ಮಾಡೋದು? ಇವ್ರ ಜೀವನ ನನ್ನ ಕಾಲಿಂಗ್ ಆಗಿರೋದಕ್ಕೆ ತಾನೇ ಹೇಳೋದು. ಇಲ್ಲ ಅಂತಂದ್ರೆ ನಾನು ಹೇಳ್ತಿರ್ಲಿಲ್ಲ, ನೀನು ದುಡಿಲಿಲ್ಲ ಅಂದ್ರೆ ಸುಮ್ಮನೆ ಆಗ್ತಿದ್ದೆ.
ಇವಾಗ ಹಿಂಗಾಗಿರೋದಕ್ಕೆ ಹೇಳ್ತಾ ಇರೋದು ಅಂತ ಅವ್ರು ಬೇಜಾರ ಮಾಡ್ಕೊಂಡು ನಾನು ಇರಲ್ಲ ಅದಕ್ಕೆ ನಾನು ಇನ್ನೇನು ಮಾಡೋಕೆ ಸಮಾಧಾನ ಮಾಡ್ಕೊಳಪ್ಪ ಅಂತೇಳಿ ಸಮಾಧಾನ ಮಾಡಿ ಜಗಳ ಆಡೋದು ಬೇಡ ಗುದ್ದಾಡೋದು ಬೇಡ ಸುಮ್ಮನಿರಪ್ಪ ಅಂತ ಹೇಳಿ ಬೆಳಗ್ಗೆಯಿಂದ ಜಗಳ ಆಡಿ 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 ಸಾಕಾಗೈತೆ, ತಲೆ ಬಿಸಿಯಾಗ್ಬಿಟ್ಟೈತೆ ಕಣೆ. ಬೆಳಗ್ಗೆಯಿಂದ ಜಗಳ ಒಂಥರ ಟೆನ್ಷನ್ನು. ಇವಾಗ ಒಂದು ಸ್ವಲ್ಪ ಟೆನ್ಷನ್ ಕಡಿಮೆ ಆಗೈತೆ, ಸ್ವಲ್ಪ ಇವಾಗ ಬಿಡು ಇದ್ದಿದ್ದೇನೆ ಅಂತ ಅನ್ನಿಸ್ತೈತೆ. ಇವಾಗ ಒಂದು ಸ್ವಲ್ಪ ಟೆನ್ಷನ್ ಕಡಿಮೆ ಆದಂಗೆ ಆಗ್ತೈತೆ. ಮತ್ತು ಅಷ್ಟು ನಾನು ಇದು ಮಾಡ್ಕೊಂಡಿದ್ದೆ, ಏನು ಮಾಡಲಿ, ಅಷ್ಟು ಕಷ್ಟ ಕಣೆ ಜೀವನ, ಅಷ್ಟು ಕಷ್ಟ. ನಾನು ಹೇಳ್ತೀನಿ ಜೀವನ ಅವ್ರ ಹತ್ರ ಎಲ್ಲ ಮಾತಾಡ್ತೀನಿ, ಜೀವನ್ಗೆ ಹೇಳೋಣ ಹಿಂಗೆ ಇಲ್ಲೇ ಇರ್ತಾಳೆ ಅವಳು, ಹಿಂಗಾಗಿರೋದ್ರಿಂದ ನಾನೇ ಕರ್ಸ್ಕೊಂಡಿದ್ದೀನಿ ನನ್ನ ತಂಗಿನ ಅಂತ ಹೇಳ್ತೀನಿ. ಸರಿ ಆಯ್ತಕ್ಕ, ಹೇಳು ಜೀವನ್. ಜೀವನ್ ಏನು ಸ್ವಾತಿ? ಏನಿಲ್ಲ ಕಣ್ಮಮ್ಮ, ಅದೇ ಅಕ್ಕ ಎಲ್ಲ ವಿಷಯ ಹೇಳಿದ್ಲು, ಅದಕ್ಕೆ ನಾನು ಕೆಲ್ಸಕ್ಕೆ ಹೋಗ್ಕೊಂಡು ಅವಳಿಗೂ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಇಬ್ಬರು ಕೆಲ್ಸಕ್ಕೆ ಹೋಗ್ತೀವಿ. ನಾನೆಲ್ಲ ಹೇಳ್ದೆ ಹಿಂಗಾಯ್ತು ಕಣಮ್ಮ, ಬೆಳಗ್ಗೆಯಿಂದನೂ ಬರೀ ಹಿಂಗೆ ಜಗಳ ಆಯಿತು, ಬರೀ ಹಿಂಗೆ ಪರದಾಡಿರೋದೇ ಆಯಿತು ಅಂತ ಹೇಳಿದ್ದಕ್ಕೆ ಇವಾಗ ಇಲ್ಲೇ ನಾನು ಕೆಲ್ಸಕ್ಕೆ ಹೋಗ್ತೀನಿ. ಅವಳು ನನ್ನ ನೋಡೋದಕ್ಕೆ ಬಂದಿರೋದಕ್ಕೆ ಅಪ್ಪ ಅಮ್ಮ ಬೇಜಾರು ಮಾಡ್ಕೊಂಡವ್ರಂತೆ, ಅದಕ್ಕೆ ಸ್ವಲ್ಪ ದಿನ ಸುಮ್ಮನೆ ನಿನ್ನ ಜೊತೆಗೆ ಇದ್ಬಿಡ್ತೀನಿ ಅಕ್ಕ ಅಂತ ಇದ್ದಾಳೆ. ಅದಕ್ಕೆ ಅವಳೇನೇನು ಇವಾಗ ಹೋದ್ರೂ ಹೋಗ್ತಾಳೆ, ಆದರೂ ಅಪ್ಪ ಅಮ್ಮ ಇನ್ನು ಕೇಳ್ಕೊಂಡೆ ಬಂದಿರೋದು ಅವಳು ನಾನು ನೋಡೋಕ್ಕೆ. ಅವಳು ಅಪ್ಪ ಹೋಗ್ತೀನಿ ಕಣಪ್ಪ, ನನ್ನ ಅಕ್ಕನೂ ಏನನ್ನ ಮಾಡ್ಕೊಳ್ಳಮ್ಮ ಅಂತ ಹೇಳಿ ಅವ್ರು ಅಲ್ಲೇ ಯಾವುದೋ ತಲೆ ಕೆಡಿಸ್ಕೊಂಡ್ಮೇಲೆ ಸುಮ್ಮನೆ ಆಗ್ತಾರೆ. ಅದಕ್ಕೆ ಇವಳು ಇಲ್ಲೇ ನಿನ್ನ ಜೊತೆಗೆ ಇಟ್ಕೊಂಡು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಸರಿ ಆಯ್ತು ಬಿಡು, ಒಬ್ರಿಗೊಬ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀರಾ, ಇಬ್ಬರಿದ್ರೆ ಬೆಸ್ಟು. ಇಬ್ಬರಿದ್ರೆ ಒಬ್ರಿಗೊಬ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತೀರಾ, ಹೋಗ್ರಿ ಪರವಾಗಿಲ್ಲ, ಹೆಂಗೋ ಪರವಾಗಿಲ್ಲ, ಒಳ್ಳೆ ನಿರ್ಧಾರ ಮಾಡಿದ್ರಿ. ಸರಿ ಆಯಿತು, ಹೋಗ್ರಮ್ಮ ಹೋಗ್ರಿ. ಮತ್ತು ಈಗ ಸ್ವಲ್ಪ ದಿನ ಅಷ್ಟೇ, ನಾನು ನಿಮ್ಮ ಅಕ್ಕನ ಈಗ ನನಗೆ ಹಿಂಗೆ ಆಗಿರೋದ್ರಿಂದ ಸ್ವಲ್ಪ ಎಲ್ಲ ಹಿಂಗೆ ಆಯ್ತು ಅಷ್ಟೇ. ನೀನು ಸುಮ್ಮನೆ ಯಾಕೆಲ್ಲ ಹೇಳ್ಕೊಳಕ್ಕೆ ಹೋಗ್ತೀಯ ಸ್ವಾತಿ ನಿನ್ನ ತಂಗಿ ಹತ್ರ? ನಾನು ಏನು ಹೇಳಲಿಲ್ಲ ಕಣಪ್ಪ, ನಾನು ಏನು ಹೇಳಿದೆ, ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿದ್ದೆ ಅಷ್ಟೇ. ನಾನು ಇನ್ನೇನು ಏನೋ ಹೇಳಿದ್ದೇನೆ ಇಲ್ಲ ಮಾಮ, ಏನು ಹೇಳಲಿಲ್ಲ ಅಕ್ಕ, ಇನ್ನೇನು ಅವಳೇನೇನು ಬೇರೆ ಏನೂ ಹೇಳಲಿಲ್ಲ. ಕೆಲ್ಸಕ್ಕೆ ಹೋಗ್ತೀನಿ ಅಷ್ಟೇ, ಇನ್ಮೇಲಿಂದ ನಾನು ಕೆಲ್ಸಕ್ಕೆ ಹೋಗ್ತೀನಿ. ನಿಮ್ಮ ಮಾಮನ ಕೈಲಿ ದುಡಿಯೋಕ್ಕಾಗಲ್ಲ, ಸ್ವಲ್ಪ ದಿನ ಕಾಲು ನೋವು ಕಡಿಮೆ ಆಗೋವರೆಗೂ, ಮತ್ತೆ ಕಾಲೇನಾದರೂ ನೋವು ಆದರೆ ಮತ್ತೆ ಹಾಸ್ಪಿಟ್ಲಿಗೆ ಇಕ್ಕೋಕ್ಕಾಗುತ್ತೆ ದುಡ್ಡ, ಅದಕ್ಕೆ ಹಾಸ್ಪಿಟ್ಲಿಗೆ ಎಲ್ಲಿ ದುಡ್ಡು ಇಕ್ಕನ ಏನು ಬೇಡ ಅಂತೇಳಿ ಅದನ್ನೇ ಹೇಳ್ತಾ ಇದ್ಲು. ಸರಿ ಆಯಿತು, ಹೋಗ್ರಿ, ಇನ್ನೇನು ಮಾಡೋದು. ಎತ್ಲಾಗಂತ ಇದನ್ನು ಮಾಡ್ತಾರೆ, ತಂಗಿ ಕಡಿಕೆ ಮಾತಾಡ್ತಾರೆ, ನಮ್ಮ ಕಡಿಕೆ ಮಾತಾಡ್ತಾರೆ, ಎತ್ಲಾಗಂತ ಮಾತಾಡ್ತಾರೆ ಹೇಳೋರು. ಎತ್ಲಾಗ ಮಾತಾಡೋಕ್ಕಾಗ್ದಿಲ್ಲದಕ್ಕೆ ಸುಮ್ಮನೆ ಇರ್ತಾರೆ. ಏನು ಮಾಡೋಣ ಅನ್ನಿಸ್ತೈತೆ, ಹೋಗೋ ನನಗಂತೂ ತಲೆ ಕೆಟ್ಟಂಗೆ ಆಗ್ಬಿಟ್ಟೈತೆ. ಇವಳೆ ಏನು ಮಾಡೋಣಪ್ಪ, ಏನು ನನ್ನ ಜೀವನ ಹಿಂಗಾಯ್ತು ಅಂತ ಅನ್ನಿಸ್ತೈತೆ. ನಾನು ಸಿದ್ದು ಮದುವೆ ಆಗಿ ಹಿಂಗಿರ್ಬೋದಾಯಿತು ಅನ್ನಿಸ್ತೈತೆ. ಆರಾಮಾಗಿ ಆಗ್ಬೋದಾಯ್ತಲ್ಲ ನೀವು ಅಕ್ಕ ಮಾಂಗಲ್ಯ ಸರ ಹಾಕ್ಕೊಂಡು ಕಣೆ ಅವಳು ಧನುಷ ಮಾಂಗಲ್ಯ ಸರ ಹಾಕ್ಕೊಂಡು ಎಷ್ಟು ಚೆನ್ನಾಗಿದ್ದಾಳೆ. ಅವನಿಗೂ ಗೌರ್ಮೆಂಟ್ ಕೆಲಸ ಆಗೈತೆ ಧನುಷ್, ನೋಡಮ್ಮ ಎಲ್ಲರಿಗೂ ಒಳ್ಳೇದಾಗ್ತೈತೆ, ನಮಗೆ ಯಾಕೆ ಈ ರೀತಿ ಕೆಟ್ಟದ್ದಾಗ್ತೈತೆ ಎಂಬುದೇ ಗೊತ್ತಿಲ್ಲ ಅಲ್ಲ. ನೋಡಿ ಎಷ್ಟು ಒಳ್ಳೇದಾಗ್ತೈತೆ. ಅವಳು ಒಳ್ಳೆ ಮನೆ ಸಿಕ್ಕಿದ್ಲು, ನಾನು ಸಿದ್ದನ ಮದುವೆ ಆಗಬೇಕಾಯ್ತು ಅನ್ನಿಸ್ತೈತೆ ಕಣೆತ್ತು. ಎಂಥ ಕೆಲಸ ಐತೆ ಅವ್ರ ಮನೆ ನೋಡಿದ್ರೆ, ಹೊಸ ಮನೆ ಎಷ್ಟು ಚೆನ್ನಾಗೈತೆ, ಎಷ್ಟು ಚೆನ್ನಾಗಿ ಎಲ್ಲರೂ ಚೆನ್ನಾಗಿ ಇಟ್ಕೊಂಡು ಹೋಗೋದಾಯ್ತು ಕಣೆ. ಏನು ಮಾಡಲಿ, ಅಯ್ಯೋ ಎಂಥ ಕೆಲಸ ಆಯಿತು ಗೊತ್ತಾ. ಏನು ಮಾಡೋದಪ್ಪ ಅನ್ನಿಸ್ತೈತೆ ನನಗಂತೂ. ಭಾಳ ಒಂಥರ ಬೇಜಾರಾದಂಗೆ ಆಗ್ತೈತೆ. ಎಂಥ ಒಳ್ಳೆ ಜೀವನ ನಮ್ಮ ಅಪ್ಪ ನಮ್ಮ ಅಮ್ಮ ಹೇಳ್ದಂಗೆ ಕೇಳ್ಕೊಂಡು ಸಿದ್ದನ ಮದುವೆ ಆಗಿದ್ದರೆ ಎಷ್ಟು ಚೆನ್ನಾಗಿರ್ತಿದ್ದೆ ಅನ್ನಿಸ್ತೈತಿ. ಈಗ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ, ಏನು ಮಾಡೋದು, ಆಗೋಗೈತೆ. ಇನ್ನು ಕಷ್ಟನೋ ಸುಖನೋ ಅನುಭವಿಸ್ಕೊಂಡು ಏನೇ ಬಂದ್ರೂ ಇನ್ನು ಇಲ್ಲೇ ಇರಬೇಕು. ನಾನಂತೂ ಇನ್ನು ಎಲ್ಲೂ ಹೋಗೋಕ್ಕಾಗಲ್ಲ. ನಮ್ಮ ಅಪ್ಪ ನಮ್ಮ ಅಮ್ಮ ಅಂತೂ ನನ್ನ ಮನೆ ಬಾಗಿಲಿಗೆ ಬಿಡ್ಕೊಂಬಕ್ಕಾಗಲ್ಲ. ಈಗೆಲ್ಲ ಅನ್ನಿಸ್ತೈತೆ, ಏನು ಮಾಡೋದು, ಇವಾಗೆಲ್ಲ ಹಿಂಗಾಯ್ತಲ್ಲ, ಏನು ಮಾಡೋಕ್ಕಾಗಲ್ಲ. ಮತ್ತು ನನ್ನ ಹಣೆ ಬರ ಆಗೋದಾಯ್ತು, ಏನು ಬಂದರೂ ಅನುಭವಿಸ್ಕೊಂಡು ಕಷ್ಟನೋ ಸುಖನೋ ಇಲ್ಲೇ ಇರಬೇಕಷ್ಟೆ. ನೋಡಿದ್ರಲ್ಲ ವೀಕ್ಷಕರೇ, ಮುತ್ತು ಹತ್ರ ಎಲ್ಲ ವಿಷಯ ಮಾತಾಡಿದೆ, ಎಲ್ಲ ಹಿಂಗಾಗೈತೆ ಕಣಮ್ಮ ಅಂತೇಳಿ ಹೇಳಿದ್ದಕ್ಕೆ ಅವಳು ನಾನು ಇಲ್ಲೇ ಕೆಲ್ಸಕ್ಕೆ ಬರ್ತೀನಿ, ಇಬ್ಬರು ಇಲ್ಲೇ ಕೆಲ್ಸಕ್ಕೆ ಹೋಗೋಣ ಅಂತ ಹೇಳಿದ್ಲು. ಮೇಲಿಂದ ಇಬ್ಬರು ಇಲ್ಲೇ ಕೆಲ್ಸಕ್ಕೆ ಹೋಗ್ಕೊಂಡು ಇಲ್ಲೇ ಕೆಲಸ ಮಾಡಿಕೊಂಡು ಇರ್ತೀವಿ. ನೋಡ್ತಾ ಇರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.